ಹೀಗೆ ಬಿಸಿಲಿನ ಬೇಗೆಯ ಅಖಾಡದಲ್ಲಿ ಕಬಡ್ಡಿ 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 ಎನ್ನುತ್ತಾ ತಮ್ಮ ಭುಜಬಲವ ತೋರಿ ಎದುರಾಳಿಗಳನ್ನ ಮಣ್ಣು ಮುಕ್ಕಿಸುತ್ತಿರುವ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪೇರಸಂದ್ರ ಗ್ರಾಮದಲ್ಲಿ. ಹೌದು, ಪೇರಸಂದ್ರ ಗ್ರಾಮದ ವಿಲೇಜ್ ವಾರಿಯರ್ಸ್ ತಂಡದ ವತಿಯಿಂದ ಮಂಡಿಕಲ್ ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಖಾಸಗಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಮತ್ತು ಬಿಜೆಪಿ ಯುವ ಮುಖಂಡ ಅರಿಸ್ಥಳ ಗಿರೀಶ್ ಕಬಡ್ಡಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಅಭಿನಂದಿಸಿದ್ದಾರೆ. ನೋಡ್ರಿ, ನಾನು ಹುಡುಗನಾಗಿದ್ದಾಗ ಫುಟ್ಬಾಲ್ ಆಡ್ತಾಯಿದ್ದೆ, ಆಮೇಲೆ ವಯಸ್ಸಾದ ಮೇಲೆ ವಾಲಿಬಾಲ್ ಆಡ್ತಾಯಿದ್ದೆ. ಇವೆರಡು ಮಾಡಿರೋದು ನಾನು. ಅದರಿಂದ ಈ ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ ನನಗೆ. ಇವತ್ತು ರಾಜ್ಯ ಮಟ್ಟದ ಕಬಡ್ಡಿ ಎಲ್ಲ ಆಡಿಸಿದ್ದೀನಿ. ಆಮೇಲೆ ಸ್ಟೇಟ್ ಇಲ್ಲ, ರಾಜ್ಯ ಮಟ್ಟದ ಆಡಿಸಿದ್ದೀನಿ. ಸ್ಟೇಟ್ ಲೆವೆಲ್ ಆವಾಗ ಸ್ಟೇಟ್ ಲೆವೆಲ್ದು ನಾನು ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ದೀನಿ. ಎಲ್ಲಿ ಗೋವಿಂದ ಅಂತ ಒಬ್ಬ ಮೇಸ್ಟ್ರು ಇದ್ದರು, GNG. ಅಲ್ಲಿ ನಮ್ಮ ರೆಗ್ಯುಲೇಟೆಡ್ ಮಾರ್ಕೆಟ್ನಲ್ಲಿ ಅಲ್ಲೇ ಆಡಿಸಿದ್ದೆ. ಅದಕ್ಕೆ ನಾವೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು ಅವರನ್ನು ಒಳ್ಳೆಯ ರೀತಿಯಲ್ಲೇ ನಡೆಸ್ಕೊಂಡು ಹೋಗಿದ್ವಿ. ಇವತ್ತು ಅದು ಜ್ಞಾಪಕ ಬರ್ತೈತೆ ನನಗೆ. ಅದಕ್ಕೆ ನಮ್ಮ ಹುಡುಗರು, ಇಡೀ ಮೆಡಿಕಲ್ ಹೋಮ್ನಲ್ಲಿರ್ತಕ್ಕಂಥ ಹುಡುಗರು, ಯೂತ್ಸು, ನಾವು ಕಬಡ್ಡಿ ಮಾಡಬೇಕು ಅಂದಾಗ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಕಬಡ್ಡಿ ಮ್ಯಾಚ್ ನಡೀತಾ ಇದೆ. ಇದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಹಿಂದೆ ಯಾವಾಗಲೂ ನೋಡ್ತಾ ಇದ್ದಿದ್ದು, ಇವಾಗ ನೋಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಲ್ಲ ಹುಡುಗರು ಚೆನ್ನಾಗಿದ್ದಾರೆ. ಮಂಡಿಕಲ್ ಹೋಬಳಿನಲ್ಲಿ ಒಳ್ಳೆ ಯೂತ್ಸ್ ಇದ್ದಾರೆ. ಅವ್ರಿಗೆಲ್ಲ ಎನ್ಕರೇಜ್ ಮಾಡಿದ್ರೆ ಮುಂದೆ ಬೆಳೆಯೋದಕ್ಕೆ ಅವಕಾಶ ಆಗ್ತೈತೆ. ಬರೀ ಕಬಡ್ಡಿ ಅಂತಲ್ಲ, ಎಲ್ಲ ಸ್ಪೋರ್ಟ್ಸ್ನಲ್ಲೂ ಅವರು ಮುಂದುವರಿಬೇಕು. ಈ ಹೋಬಳಿನಲ್ಲಿ ಕ್ರಿಕೆಟ್ ಅಂತಕ್ಕಂಥದ್ದನ್ನು ಒಂದು ಮ್ಯಾಚ್ ಆಡಿಸಬೇಕು ಅಂತ ಆಸೆ ಇದೆ. ಅದರಿಂದ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡೋದಕ್ಕೆ ನಮಗೆ ಹುಮ್ಮಸ್ಸಿದೆ. ಅದರಿಂದ ಹುಡುಗರು ಬೆಳೀಲಿ ಅನ್ನೋ ಉದ್ದೇಶ. ಈಗ ಹುಡುಗರು ಇದೇ ರೀತಿಯಲ್ಲಿ ಕಬಡ್ಡಿ ಆವಾಗಲೇ ಹೇಳಿದೆ ನಾನು, ಕಬಡ್ಡಿ ಇನ್ನೊಂದು ಆಟ ಮತ್ತೊಂದು ಆಡ್ತಾ ಇದ್ದರೆ ಬ್ರೈನ್ ಮೆಚ್ಯೂರ್ ಆಗುತ್ತೆ, ಬ್ರೈನ್ ಚುರುಕಾಗುತ್ತೆ, ಶರೀರ ಲವಲವಿಕೆ ಆಗ್ತೈತೆ. ಏನ್ರಿ, ಪ್ರತಿಯೊಂದು ಮೂಳೆ ಗೀಳೆ ಅಂಗಾಂಗಗಳೆಲ್ಲ ಒಂದು ಸ್ಟ್ರಾಂಗ್ ಆಗುತ್ತೆ ಈ ಸ್ಪೋರ್ಟ್ಸ್ನಿಂದ. ಅದು ಸ್ಪೋರ್ಟ್ಸ್ ಅಂದರೆ ಸೋಲು ಗೆಲುವಲ್ಲ ಮುಖ್ಯ, ನಾವು ಆಡ್ತಕ್ಕಂಥದ್ದು ಮುಖ್ಯ. ಅದರಿಂದ ಒಳ್ಳೆಯದಾಗತ್ತೆ ಅಂತ ನಾವು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀವಪ್ಪ. ಹೌದಿದೆ, ಸಂಸದರಿಗೆ ಕ್ರಿಕೆಟ್ ಮೇಲೆ ಸ್ವಲ್ಪ ಅಭಿಮಾನ ಇದೆ. ಸ್ಟೇಟ್ ಲೆವೆಲ್ಲು, ಆಮೇಲೆ ಏನಪ್ಪ ಅದು ರಾಷ್ಟ್ರ ಮಟ್ಟದಲ್ಲೂ ಹೊರ ದೇಶಗಳಲ್ಲೂ ಕ್ರಿಕೆಟ್ ಆಡ್ತಾನೆ ಅವನು. ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ಆಡಿದ್ದಾನೆ. ಹಿಂಗೆ ಎಲ್ಲ ಕಡೆಯೂ ಆಡ್ತಾನೆ. ಆಡಿದ್ರೂ ಒಳ್ಳೆ ಸಂಸದರು ಟೀಮ್ನಲ್ಲಿ ಆಡಿದಾನಲ್ಲ, ಒಳ್ಳೆ ಪ್ರೈಝು ಬಂದಿದೆ ಅವನಿಗೆ. ಒಳ್ಳೆ ಇದಿದೆ ಕ್ರಿಕೆಟ್ನಲ್ಲಿ, ಚೆನ್ನಾಗಿ ಆಡ್ತಾನೆ. ಮಿಕ್ಕಿದ್ದ ಆಟಗಳು ಅಷ್ಟೇನಿಲ್ಲ, ಕ್ರಿಕೆಟ್ ಇಂಪಾರ್ಟೆಂಟು ನಮ್ಮ ಸಂಸದರಿಗೆ. ನಾವು ಹೇಳ್ತಾ ಇದ್ನಲ್ಲ, ನೋಡ್ರಿ, ಒಳ್ಳೆ ಆರ್ಗನೈಸ್ ಮಾಡ್ತೀವಿ, ಒಳ್ಳೆ ಹುಡುಗರು ಟೀಮ್ ರೆಡಿ ಮಾಡ್ತೀವಿ, ಆಟಗಳಲ್ಲಿ ಉತ್ಸಾಹ ಬರುವಂಗೆ ಮಾಡ್ತೀವಿ. ಮಾಡಿ ಇದೆಲ್ಲ ನಾವು ನೋಡಿ ಇವತ್ತು ಸುಮಾರು 200, 300, 400 ಜನ ಹುಡುಗರಿದ್ದಾರೆ ಇಲ್ಲಿ. ಖುಷಿ ಆಗುತ್ತೆ ಈ ಹುಡುಗನೆಲ್ಲ ನೋಡಿದಾಗ. ಹೌದ್ರಿ, ವಯಸ್ಸಾಗಿದೆ ಅಂತೇಳಿ ಮಲ್ಕೊಳ್ತೀಯ ನೀನು? ಏನೋ ವಯಸ್ಸಾಗಿ ಮಲ್ಕೊಂಡ್ರೆ ಇದ್ದಿದ್ದು ಹೊರಟೋಗ್ತಾರೆ. ಓಡಾಡ್ತಾ ಇರಬೇಕು ಮನುಷ್ಯ ಯಾವಾಗಲೂ. ಏನೋ ಒಂದು ಎನ್ಕರೇಜ್, ಏನೋ ಹುಡುಗರ ಜೊತೆಗೆ ಸಂತೋಷವಾಗಿರಬೇಕು ಅಲ್ವಾ? ನಮ್ಗೆ ವಯಸ್ಸಾಗಿದೆ ಅಂತ ಮನೆಯಲ್ಲೇ ಹಾಸಿಗೆ ಮೇಲೆ ಮಲಗಿದ್ರೆ ನಾವು ಯೂಸ್. ಅದಕ್ಕೆ ನಾವು ಇವ್ರು ಹೇಳ್ದಂಗೆ ಕಬ್ಬಿಣ ಏನಾಗ್ತೈತೆ, ಚಲಾವಣೆಯಲ್ಲಿದ್ದರೆ ಅದು ಶೈನಿಂಗ್ ಇರ್ತೈತೆ. ಹಂಗೆ ಬಿಟ್ಬಿಟ್ರೆ ಭೂಮಿನಲ್ಲೇ ಕಿಲುಬು ಬಂದುಬಿಡ್ತೈತೆ. ಹಂಗೆ ಶರೀರನೂ ಅಷ್ಟೇ, ನಾವು ಯಾವ ರೀತಿ ಉಪಯೋಗಿಸ್ತೀವಿ ಶರೀರನ, ಆ ರೀತಿ ಬಾಡಿ ಸ್ಟ್ರಾಂಗ್ ಇರ್ತೈತೆ. ಇನ್ನು ಪೇರಸಂದ್ರ ಗ್ರಾಮದ ಯುವಕರು ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ ಪಂದ್ಯಾವಳಿಗಳನ್ನ ನಡೆಸಿಕೊಂಡು ಬಂದಿದ್ದಾರೆ. ಅದರಂತೆ ಯುವ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಿದ್ದಾರೆ. ಬಹುಮಾನ ಗೆದ್ದ ಯುವಕರ ತಂಡಕ್ಕೆ ನಗದು ಮತ್ತು ಟ್ರೋಫಿ ನೀಡಲಿದ್ದು, ಹಳೆಯ ಪರಂಪರೆಯನ್ನ ಇಂದಿನ ಯುವ ಪೀಳಿಗೆಗೆ ಮುಂದುವರಿಸುವ ನಿಟ್ಟಿನಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು.
ಮಂಡಿಕಲ್ ಹೋಬಳಿ ಅವ್ರಿಗೆ ಫಸ್ಟ್ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸದರು ಕೇಂದ್ರ ಬಿಂದು ಸುಧಾಕರ್ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರ ತಂದೆಯಾದ ಕೇಶವ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಕುತ್ಕೊಂಡು ಹುಡುಗರು ಪ್ರೋತ್ಸಾಹ ತಗೊಂಡು ಮಾಡಿ ನಾವು ಮೊದಲಿಂದನೂ ಕಬಡ್ಡಿ ಅನ್ನೋದು ನಮ್ಮ ಪೆರೇಸಂದ್ರ ಹೋಬಳಿ ಮಟ್ಟದಲ್ಲಿ ತುಂಬ ಇಷ್ಟವಾದಂಥ ಆಟ ಆಡ್ತಾ ಇದ್ದಂಥ ಮಕ್ಕಳು. ಏನಕ್ಕಂದರೆ ಯಾರಿಗೂ ಎಲ್ಲೂ ಸರೌಂಡಿಂಗ್ಸಲ್ಲಿ ಬಸ್ಸುಗಳೇನು ಇರ್ತಾ ಇರಲಿಲ್ಲ. ಎಲ್ಲ ಹೆಡ್ ಕ್ವಾರ್ಟರ್ಸು ಸ್ಕೂಲ್ಸ್ಗೆ ಪೆರೇಸಂದ್ರ ಸ್ಕೂಲ್ಗೆ ಬರ್ತಾ ಇದ್ದವಂಥವ್ರು. ನಮ್ಮ ಹಳ್ಳಿಗಾಡು ಊರಿಂದ ಬರಬೇಕಂದ್ರೂ ಅರಿಸಾಳದಿಂದ ಚಿಕ್ಕಾರೂರು ಕಮ್ಮತ್ತಳ್ಳಿಯಿಂದ ಸ್ಕೂಲಿಂದ ಬರಬೇಕಂದ್ರೂ ದರ್ಬೂರಿಂದನೂ ಬರ್ತಾ ಇರಬೇಕಂತಂದ್ರು ಅಂದವೇ ದಾರಿಯಲ್ಲೇ ಬರೋವಂಥವ್ರು. ಆಗೇನು ಮಾಡೋ ಕಾಲ್ದಾರಿ ಸ್ಕೂಲಿಗೆ ಟೈಮ್ ಇದ್ದಂಥ ಸಂದರ್ಭದಲ್ಲಿ ಬಂದು ಆ ಕಾಡಲ್ಲೇ ಆಟ ಆಡಿಕೊಂಡು ಕಬಡ್ಡಿ ಆಟ ಆಡಿಕೊಂಡು ಫಿಸಿಕಲಿ ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಅವ್ರು ಇವತ್ತಿನ ದಿನಗಳಲ್ಲಿ ಅವರು ಆ ಆಟ ಆಡ್ಕೊಂಡು ಬಂದಿರೋದಕ್ಕೇ ಮೇಜರ್ ಎಲ್ಲ ಕಬಡ್ಡಿನೇ ಆಡ್ತಾ ಇದ್ದಂಥ ನಮ್ಮ ಹೋಬಳಿಯಲ್ಲಿ. ಇವತ್ತಿನ ಪರಿಸ್ಥಿತಿಗೆ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತಂದರೆ ಹಿಂದೆ ಪೀಳಿಗೆ ಏನಿತ್ತು ದೊಡ್ಡವರು ಅವ್ರ ತಂದೆ ಆದ ಆ ಸ್ಟೇಜ್ನಲ್ಲಿರೋವಂಥವ್ರು ಅವ್ರು ಕಲಿಸ್ಕೊಟ್ಟಿರೋ ಅಂಥ ಕಾರ್ಯಕ್ರಮ ಇವತ್ತು ಚೆನ್ನಾಗಿ ಆಡ್ಕೊಂಡ್ಬಂದು ಸರ್ ನನಗೂ ಕಣ್ಣಲ್ಲಿ ನೋಡಿರೋ ಅಂಥದ್ದು ಚಿಕ್ಕ ಹುಡುಗರು ನಾವು ಸಂಜೆ ಸಫಲ್ ಹೋದವಾಗ ನಾವು ಕಬಡ್ಡಿ ವಾಲಿಬಾಲು ಖೋಖೋ ತುಂಬ ಜಾಸ್ತಿ ಆಡ್ತಾಯಿದ್ರಿ, ಲಾಂಗ್ ಜಂಪ್ ಹೈ ಜಂಪ್ ಆಡ್ತಾಯಿದ್ರಿ. ಇವತ್ತು ಅದನ್ನೆಲ್ಲ ನೋಡಿ ನೆನೆಸ್ಕೊಂಡೇ ಖುಷಿಪಟ್ಟು ಎಂಜಾಯ್ ಮಾಡೋ ಅಂಥ ಪರಿಸ್ಥಿತಿ. ಇವತ್ತಿನ ಮಕ್ಕಳು ಏನು ಮಾಡ್ತಾರೆ ತುಂಬ ಪೆಟ್ಟಾಗಿ ಸಾಕೊಂತಾರೆ. ಮನೆಯಿಂದ ಹೊರಗಡೆ ಬಿಡೋದಕ್ಕೇ ಭಯ ಪಡ್ತಾರೆ. ನನ್ನ ಮಗುಗೆ ಎಲ್ಲಿ ಗಾಯ ಆಗುತ್ತೋ ಅನ್ನೋಂಥವ್ರು. ನಮ್ಮ ಹಳ್ಳಿಗಡಲ್ಲಿ ಏನಿರ್ತಾ ಇತ್ತು ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹೊರಗಡೆ ಬಿಟ್ಟು ಆಟ ಆಡಿದಂಥವ್ರೆ ಮೆಂಟಲಿ ಫಿಸಿಕಲಿ ಇವರು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಕಾರ್ಯವನ್ನು ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದಲ್ಲಿ ತಮ್ಮದೇ ಆದಂತಹ ಯಾವ ಒಂದು ಅಂಕವನ್ನು ಗಳಿಸೋದಿದ್ದಾರೆ. ಇನ್ನು ಮಂಡಿಕಲ್ಲು ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು 5 ತಂಡಗಳು ಭಾಗವಹಿಸಿದ್ದು ಕಬಡ್ಡಿ ಕ್ರೀಡಾಪಟುಗಳು ಅಖಾಡಕ್ಕೆ ಇಳಿದು ತೊಡೆ ತಟ್ಟಿ ಕಬಡ್ಡಿ 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 ಎಂದು ಆರ್ಭಟಿಸುತ್ತಿದ್ರೆ ಇಂಥ ಕ್ರೀಡಾಭಿಮಾನಿಗಳು ಶಿಲ್ಲೆ ಕೇಕೆ ಹಾಕಿ ಪ್ರೋತ್ಸಾಹಿಸುತ್ತಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.